ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಇವತ್ತು RR ನಗರಲ್ಲಿ ಆಶಾ ಅವ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಇವತ್ತು ಅವ್ರು ನಮಗೋಸ್ಕರ ಯಾವ ಥರ ವೆರೈಟೀಸ್ನ ಮಾಡ್ತಾರಂತ ನೋಡೋಣ ಬನ್ನಿ. ಹಾಯ್ ಮೇಡಮ್. ಹಲೋ. ಸೊ ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಒಂದು ಮಾರ್ಕೆಟ್ ರಿಸರ್ಚ್ ಏಜೆನ್ಸಿಲಿ ಫ್ರೀಲಾನ್ಸ್ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ BR ಕಿಚನ್ಗೋಸ್ಕರ ಏನು ಸ್ಪೆಷಲ್ ವೆರೈಟಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇವತ್ತು ನಾನು ಜೀರಾ ರೈಸ್ ಮತ್ತು ದಾಲ್ ಮಾಡ್ತಾರೆ. ಜೀರಾ ರೈಸ್ ಮತ್ತು ದಾಲ್. ವೆರಿ ನೈಸ್. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇವತ್ತು ಆಶಾ ಮೇಡಮ್ ನಮಗೋಸ್ಕರ ಜೀರಾ ರೈಸು ದಾಲ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಅದನ್ನು ಇನ್ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ. ಸೊ ಇವತ್ತು ನಮಗೋಸ್ಕರ ಆಶಾ ಮೇಡಮ್ ಜೀರಾ ರೈಸ್ ದಾಲ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಇವತ್ತು ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸೊ ಮೇಡಮ್ ಎಲ್ಲ ರೆಡಿ ಇದೆ ಅಲ್ಲ? ಸೊ ಜೀರಾ ರೈಸ್ ಮತ್ತು ದಾಲ್ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೀವೇ ಹೇಳಿ. ಸೊ ಇವತ್ತು ಜೀರಾ ರೈಸ್ ದಾಲ್ಗೆ ಬೇಕಾಗಿರೋ ಸಾಮಗ್ರಿಗಳು: ಜೀರಿಗೆ, ಮೆಣಸಿನ್ಕಾಯಿ, ಎಣ್ಣೆ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಜೀರಾ ಪೌಡರ್, ದಾಲ್ ಕುಕ್ ಮಾಡಿರೋದು ಮತ್ತು ರೈಸ್ ಕುಕ್ ಮಾಡಿರೋದು ಇಟ್ಕೊಂಡಿರಿ, ಮತ್ತು ಕಸ್ತೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಸ್ಟಾರ್ಟ್ ಮಾಡೋಣ ಹಾಗೆ. ಓಕೆ. ಸೊ ಮೊದಲಿಗೆ ಏನು ಮಾಡಬೇಕು? ಫಸ್ಟ್ ಜೀರಾ ರೈಸ್ ಮಾಡೋಣ. ಸೊ ಮೊದಲಿಗೆ ಆಯಿಲ್ ಹಾಕೋಣ. ಸೊ ಆಯಿಲ್ ಎಷ್ಟು? ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಸಾಕು. ಓಕೆ, ಒಂದು ಹಾಫ್ ಕಪ್ ಆದರೆ ಸಾಕಾಗುತ್ತೆ. ಇದು ಕಾಯಿಲಿ ಇವಾಗ ಮತ್ತೆ ಶುರು ಮಾಡೋಣ. ಸೊ ಎಣ್ಣೆ ಕಾಯ್ದಿದೆಲ್ಲ ಇವಾಗ ಎಣ್ಣೆ ಕಾದಿದೆ. ಜೀರಾ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟು ಜೀರಾ. ಸೊ ಜೀರಾ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಇನ್ನೂ ಒಂಚೂರು ಹಾಕಿದ್ರು ಇಟ್ ವಿಲ್ ಬಿ ನೈಸ್. ಓಕೆ, ಆಮೇಲೆ ಅದಾಗಿದ್ದ ಕೂಡಲೇ ಕರಿಬೇವು. ಸ್ವಲ್ಪ ಹುಷಾರಾಗಿರಬೇಕು ಹಾಕುವಾಗ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸಾಟೆ ಮಾಡಿ ಸ್ವಲ್ಪ ಮೆಣಸಿನ್ಕಾಯಿ ಒಂಚೂರು ಖಾರ ಎಲ್ಲ ಬಿಟ್ಕೋಬೇಕು ಆಯಿಲಲ್ಲಿ. ಬೇಗ ಖಾರ ಬಿಟ್ಕೊಳ್ಳುತ್ತಲ್ಲ? ಹಾಂ, ಬೇಗ ಖಾರ ಬಿಟ್ಕೊಳ್ಳುತ್ತೆ. ಓಕೆ. ಇದಾಗಿದ ತಕ್ಷಣ ಜಾಸ್ತಿನೂ ಹುರಿಯೋ ಅಷ್ಟಿಲ್ಲ ಇದೆಲ್ಲ. ಇವಾಗ ಕಟ್ ಮಾಡಿರೋ ಆನಿಯನ್ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ದೊಡ್ಡ ಆನಿಯನ್. ಒಂದು ದೊಡ್ಡ ಆನಿಯನ್. ಇದು ಜಾಸ್ತಿ ಫ್ರೈ ಮಾಡೋ ಹಾಗಿಲ್ಲ. ಜಾಸ್ತಿ ಫ್ರೈ ಬೇಡ. ಜಸ್ಟ್ 2-3 ಸೆಕೆಂಡ್ ಒಂಚೂರು ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಸ್ವಲ್ಪ ಹಸಿ ಇದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಪಿಂಕಿಶ್ ಆದರೆ ಸಾಕು. ಓಕೆ. ಸೊ ನೀವು ವರ್ಕಿಂಗ್ ಎಲ್ಲ ಬಿಟ್ಟು ಬೇರೆ ಎಲ್ಲ ಹಾಬೀಸು ಏನು ಮಾಡ್ತೀವಿ? ನನ್ನ ಹಾಬೀಸ್ ಬಂದು ಕ್ಯಾಂಡಲ್ ಮೇಕಿಂಗ್. ಸೆಂಟೆಡ್ ಕ್ಯಾಂಡಲ್ಸ್ ಮಾಡ್ತೀನಿ. ಅದಾದ್ಮೇಲೆ ಲೈಕ್ ಹೊರಗಡೆ ಮಾಡ್ಬಿಟ್ಟು ಹೊರಗಡೆ ನನ್ನ ಫ್ರೆಂಡ್ಸ್ಗೆಲ್ಲ ಕೊಡ್ತಾ ಇರ್ತೀನಿ. ಗಿಫ್ಟಿಂಗ್ ತರ ಮಾಡಿ ಕೊಡೋದು ಅದೆಲ್ಲ ಮಾಡ್ತೀನಿ. ಮತ್ತೆ ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ತುಂಬಾ ಇಷ್ಟಪಟ್ಟು ಮಾಡುವಂಥದ್ದು. ಓಕೆ, ಇದಾಗಿದೆ ಇವಾಗ ಆನಿಯನ್ಸ್ ಆಗಿದೆ. ಸೊ ಇದಕ್ಕೆ ನಾವು ಒಂಚೂರು ಇವಾಗ 1/2 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್ ಹಾಕೋಣ. ಹಾಂ, ಸ್ವಲ್ಪನೇ ಹಾಕಬೇಕು. ಮತ್ತೆ ಹಾಕ್ತೀವಿ ಅನ್ನ ಕಲಿಸುವಾಗ. 1 ಟೇಬಲ್ ಸ್ಪೂನ್ ಜೀರಾ ಪೌಡರ್. ಓಕೆ. ಇದಿಷ್ಟು ಹಾಕಿ ಸ್ವಲ್ಪ ಮತ್ತೆ ಸಾಟೆ ಮಾಡಿ. ಎರಡು ಈಗ ಸದ್ಯಕ್ಕೆ ಅಂದರೆ ಮಿಕ್ಸಿಂಗಿಗೆ ಇದ್ದೇ ಇರುತ್ತೆ, ಇದನ್ನು ಹಾಕೋಬೇಕಷ್ಟು. ಸ್ವಲ್ಪ ಫ್ಲೇವರ್ ಬರೋದಕ್ಕೋಸ್ಕರ. ಸೊ ಇದಿಷ್ಟೇ, ಇದು ಮುಗೀತು. ಟರ್ನ್ ಆಫ್ ಮಾಡ್ಕೊಳ್ಳೋಣ ಸ್ಟವ್. ಓಕೆ. ಕುಕ್ಡ್ ರೈಸ್ನ ಮಿಕ್ಸ್ ಮಾಡೋಣ ಇವಾಗ. ಸೊ ಈಸಿ. ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಗಬೇಕಲ್ವಾ ಬೇಗ, ಅದಕ್ಕೆ ಇದೆಲ್ಲ. ಸೊ ರೈಸ್ ಆಲ್ರೆಡಿ ಕುಕ್ ಮಾಡಿ, ರೈಸ್ ಆಗಲೇ ಕುಕ್ ಆಗಿದೆ. ಸೊ ರೈಸ್ ಕುಕ್ ಮಾಡುವಾಗ 1 ಟಿಪ್, ಜೀರಾ ರೈಸ್ ಈ ಥರ ಎಲ್ಲ ಮಾಡುವಾಗ 1 ಸ್ಪೂನ್ ಆಫ್ ಗೀ ಹಾಕಬೇಕು. ಓಕೆ ಓಕೆ. ಗೀ ಹಾಕಿದ್ರೆ ಅವಾಗ ಉದ್ರುದ್ರಾಗ ಆಗುತ್ತೆ. ಮತ್ತೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹೌದು, ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದು ಗ್ಯಾಸ್ ಕೂಡ ಆಗೋದಿಲ್ಲ ಹೊಟ್ಟೆನಲ್ಲಿ. ಸೊ ಅದಕ್ಕೆ ತುಪ್ಪ ಹಾಕಿ ಕುಕ್ ಮಾಡ್ಬೇಕು ರೈಸ್ನ. ಸೊ ನಿಮ್ದು ಕಾಲೇಜ್ ಡೇಸ್ ಎಲ್ಲ ಇಲ್ಲೇನಾ? 10th ಆದ್ಮೇಲೆ ಬೆಂಗಳೂರಲ್ಲೇ ಓದಿದ್ದು? ರಾಜಾಜಿನಗರಲ್ಲಿ ಓದಿದ್ದು. ಓಕೆ. ಹೆಂಗಿತ್ತು ನಿಮ್ಮ ಕಾಲೇಜ್ ಡೇಸ್ ಎಲ್ಲ? ಇನ್ಫ್ಯಾಕ್ಟ್ ನಾನು ಕಾಲೇಜ್ಗೆ ಹೋಗಿದ್ದೆ ಕಮ್ಮಿ, ಕೆಲಸದಲ್ಲೇ ಇನ್ವಾಲ್ವ್ ಆಗೋಗಿದ್ದೆ ತುಂಬಾ. ಓಕೆ. ಸೊ ಬಟ್ ಎಕ್ಸಾಮ್ಸ್ಗೆಲ್ಲ ತುಂಬಾ ಈಸಿ ಆಯ್ತು ನಾನು ಕೆಲ್ಸಕ್ಕೆ ಹೋಗಿದ್ದು. ಸೊ ಅದು ಕೂಡ ಮಾರ್ಕೆಟಿಂಗ್ ಎಲ್ಲ ಅಲ್ವಾ, ಸೊ ಹಾಗೆ ನಡೀತಿತ್ತು. ಸೊ ಅಂದ್ರೆ ನೀವು ರೆಗ್ಯುಲರ್ ಕಾಲೇಜ್ ಅಟೆಂಡ್ ಮಾಡ್ತಿರ್ಲಿಲ್ಲ, ಹಾಗೆ ಎಕ್ಸಾಮ್ ಟೈಮಲ್ಲಿ ನೀಟಾಗಿ ಹೋಗಿ ಪ್ರಿಪರೇಷನ್ ಮಾಡ್ಕೊಂಡು? ರೆಗ್ಯುಲರ್ ಕಾಲೇಜ್ಗೆ ಹೋಗ್ತಿದ್ದೆ, ಬಟ್ ಯಾವಾಗಲೂ ಅಟೆಂಡೆನ್ಸ್ ಶಾರ್ಟೇಜ್ ಇರ್ತಾ ಇತ್ತು. ಎಲ್ಲರೂ ಮೂವೀಸು ಅಲ್ಲಿ ಇಲ್ಲಿ ಅಂತ ಹೋಗ್ತಿದ್ರೆ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಓಕೆ. ಸೊ ಲೈಕ್ ದಟ್ ಏನೋ ಪ್ಯಾಷನ್ ಕೆಲಸ ಮಾಡಬೇಕು ಅಂತ ಅಂದ್ರೆ. ಸೊ ನಿಮಗೆ ಆಫ್ಟರ್ 10th ನಿಮ್ಗೆ ಒಂದು ಕೆಲಸ ನಾನು ಇಂಡಿಪೆಂಡೆಂಟ್ ಆಗ್ಬೇಕನ್ನೋದು ಆಸೆ ಇತ್ತು ಅನ್ಸುತ್ತೆ. ಡೆಫಿನೆಟ್ಲಿ. ವೆರಿ ನೈಸ್. ಸೊ ನೆಕ್ಸ್ಟ್ ಇದೊಂದು ಸ್ವಲ್ಪ ಸಾಲ್ಟ್ ಹಾಕೋಣ. 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್. ಸೊ ನಿಮಗೆ ಮೂವೀಸ್ಗೆಲ್ಲ ಹೋಗೋಕ್ಕೆಲ್ಲ ಟೈಮ್ ಸಿಗ್ತಿರುತ್ತಾ? ಹೋಗ್ತಿರ್ತೀರಾ? ಹಾಂ, ಹೋಗ್ತಾ ಇರ್ತೀವಿ.
ಯಾವ್ದು ಇತ್ತೀಚೆಗೆ ನೋಡಿದ ಮೂವಿ? ನನ್ನ ಮಗನ ಜೊತೆ ಕರ್ಕೊಂಡು ಹೋಗಿದ್ದೆ ಅವನ್ನ, ಇದು ಸಿಂಬಾ ಆ ಮೂವಿಗೆ ಹೋಗಿದ್ದೆ. ಸಿಂಬಾ ಮೂವಿ, ಐ ಥಿಂಕ್ ಅದು ಮಕ್ಕಳ ರಿಲೇಟೆಡ್. ಸೊ ಮಗನಿಗೋಸ್ಕರ ಮಗನಿಗೋಸ್ಕರ. ಸೊ ಇದು ಜಸ್ಟ್ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಹಾಂ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಲಾಸ್ಟ್ ಒಂಚೂರು ಮತ್ತೆ ಮೇಲೆ ಸ್ಪ್ರಿಂಕಲ್ ಮಾಡಿ ಒಂಚೂರು ಪೆಪ್ಪರು ಮತ್ತೆ ಒಂಚೂರು ಜೀರಾ ಓಕೆ, ಜೀರಾ ಪೌಡರ್. ಸೊ ನಾವು ಮಿಕ್ಸಿಂಗು ಹಾಕೊಂಡಿದ್ವಿ, ಇವಾಗ ಸುಮ್ಮನೆ ಮತ್ತೆ ಫ್ಲೇವರ್ಗೋಸ್ಕರ ಹಾಕೊಳ್ಳೋದು. ಹೌದು, ಮೇಲೆ ಒಂಚೂರು ಹಾಕೋದು. ಮತ್ತೆ ಅದಕ್ಕೆ ಒಂಚೂರು ಮೇಲೆ ಸ್ವಲ್ಪ ಚಾಪ್ ಮಾಡಿರೋ ಕೊರಿಯಾಂಡರ್, ಕೊತ್ತಂಬರಿ, ಇದಿಷ್ಟೇ. ಜೀರಾ ರೈಸ್ ಮಿಕ್ಸ್ ಮಾಡ್ಬೇಕು, ಮತ್ತೆ ಮಿಕ್ಸ್ ಮಾಡಿ ಆಮೇಲೆ ದಾಲ್ ರೆಡಿ ಮಾಡ್ಕೊಳ್ಬೇಕು. ಈಸಿ ಅಲ್ಲ, ನೀವು ಹೇಳ್ದಂಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಾಕ್ಸ್ಗೆಲ್ಲ ಮಾಡಿ ರೆಡಿ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಆಗೋಗುತ್ತೆ. ವಿತಿನ್ 5-10 minutes ಅಲ್ಲಿ ಆ ರೈಸ್ ಎಲ್ಲ ರೆಡಿ ಇದ್ರೆ ಬೇಗ ಆಗೋಗುತ್ತೆ. ಕರೆಕ್ಟ್. ಸೊ ಇವಾಗ ನಮ್ದು ಜೀರಾ ರೈಸ್ ರೆಡಿ ಆಯ್ತು. ಸೊ ನೆಕ್ಸ್ಟ್ ದಾಲ್ ಮಾಡೋಣ. ಓಕೆ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ದಾಲ್ಗೆ ಬೇರೆ ಒಂದು ಕಡಾಯಿ ಇಟ್ಕೊಂಡು. ಓಕೆ, ಸೊ ಜೀರಾ ರೈಸ್ ರೆಡಿ ಆಯ್ತು, ಇವಾಗ ದಾಲ್ಗೆಲ್ಲ ರೆಡಿ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, ಫಸ್ಟ್ ಇದಕ್ಕೂ ಅಷ್ಟೇ ಒಂಚೂರು ಆಯಿಲ್ ಹಾಕೋಬೇಕು. ಓಕೆ, ಸೊ ಇದು ಸೇಮ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟಿದ್ರೆ ಸಾಕಾ? ಸಾಕು. ಓಕೆ, ಸೊ ನೀವು ಹೇಳಿದ್ರಿ ಹಾಬೀಸ್ಗೋಸ್ಕರ ಅದು ಕ್ಯಾಂಡಲ್ ಏನೋ ಸ್ಟಾರ್ಟ್ ಮಾಡಿ, ಹೆಂಗೆ ಶುರು ಮಾಡಿದ್ರಿ ಅದನ್ನು ನೀವು? ನಾನು ಹೀಗೆ ನನ್ನ ಫ್ರೆಂಡ್ ಮಾಡ್ತಾ ಇದ್ದಿದ್ದು ನೋಡಿ ನನಗೂ ಇಂಟ್ರೆಸ್ಟ್ ಬಂದು ಸ್ಟಾರ್ಟ್ ಮಾಡಿದೆ. ಅದೇನು ಅದನ್ನು ಪ್ರಾಕ್ಟೀಸು ಇಲ್ಲ ಟ್ರೈನಿಂಗ್ ಅಂತ ಏನಾದರೂ ಹೋಗಿದ್ದು? ಏನೂ ಇಲ್ಲ, ಜಸ್ಟ್ ಒಂದೆರಡು ಚಾನಲಲ್ಲಿ ನೋಡಿದೆ ಹೇಗೆ ಮಾಡೋದು ಅಂತ, ಹಾಗೆ ಮನೆಯಲ್ಲೇ ಶುರು ಮಾಡಿದ್ದು. ಓಕೆ, ಸೊ ಅದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ? ಆಲ್ಮೋಸ್ಟ್ ಜಸ್ಟ್ ರೀಸೆಂಟಾಗಿ 1 year ಇಂದ. 1 year ಇಂದ. ಸೊ ಇವಾಗ ಅದು ಕಂಟಿನ್ಯೂ ಮಾಡ್ತಿದ್ದೀರಾ? ಕಂಟಿನ್ಯೂ. ಅದೇನಾದರೂ ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ಸೇಲಿಂಗು ಆ ಥರನೇ, ಇಲ್ಲ ಸುಮ್ಮನೆ ಫ್ರೆಂಡ್ಸ್? ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಸೇಲ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಕೂಡ. ಮತ್ತೆ ನಾನು ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದ್ರೆ ನಾನು ಕ್ಯಾಂಡಲ್ಸ್, ಪ್ರೀಮಿಯಂ ಕ್ಯಾಂಡಲ್ಸ್ ನ ಅವರಿಗೆ ಗಿಫ್ಟ್ ಮಾಡ್ತೇನೆ. ಸೊ ಟೈಮ್ ಸಿಗತ್ತೆ ನಿಮ್ಗೆ ಅದೆಲ್ಲ ಆಫೀಸ್ ಕೆಲಸ ಮಾಡ್ಕೊಂಡು ಮಗನ ಮಾಡ್ಕೊಂಡು ಇದೆಲ್ಲ ಮಾಡೋದಕ್ಕೆ? ಮ್ಯಾನೇಜ್ ಮಾಡಕ್ ನೋಡ್ತೇನೆ. ಸೊ ವೀಕೆಂಡ್ ಆಲ್ಮೋಸ್ಟ್ ನಿಮ್ಗೆ ಸಂಡೇಸ್ ಇರುತ್ತಾ ಅಥವಾ? ಸಂಡೇ, ಸ್ಯಾಟರ್ಡೇ ಅಂಡ್ ಸಂಡೇಸ್ ಯೂಶುವಲಿ ಫ್ರೀ ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ನಿಮಗೆ ಫ್ರೀ ಸಿಗುತ್ತೆ. ಓಕೆ, ನಿಮ್ಮ ಚೈಲ್ಡ್ಹುಡ್ ಮೆಮೊರಿ, ನಿಮ್ಮ ಹೈಸ್ಕೂಲು ಅಥವಾ ಏನಾದರೂ ಕಾಲೇಜ್ ಡೇಸಲ್ಲಿ ನಿಮ್ಮ ಫ್ರೆಂಡ್ಸು ಯಾವುದಾದ್ರೂ ಒಂದು ಒಳ್ಳೆ ಬೆಸ್ಟ್ ಮೆಮೊರಿ ಇದ್ರೆ ಹೇಳಿ. ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾನೇ ಇದೆ. ಲೈಕ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾ ಇದ್ರು. ನಾನು ಯೂಶಲಿ ನನಗೆ ಸ್ಟಡೀಸ್ಗಿಂತ ನಾನು ಕರಿಕ್ಯುಲರ್ ಆಕ್ಟಿವಿಟೀಸ್ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಮೆಹಂದಿ ಡಿಸೈನಿಂಗ್ ಆಗಲಿ ಇದೆಲ್ಲ. ಸೊ ಎನಿ ಟೈಮ್ ಮೆಹಂದಿ ಕಾಂಪಿಟೇಷನ್ ಬಂತು ಅಂದರೆ ಆಶಾ ಅಂತ. ಸೊ ಆಲ್ವೇಸ್ ಹ್ಯಾವ್ ಒನ್ ಆಫ್ ಫಸ್ಟ್ ಪ್ರೈಸ್. ಅದೆಲ್ಲ ಹೋಗಿ ಕಲಿತಾ ಇದ್ರಲ್ಲ, ನೀವಾಗೆ ನೀವು ಪ್ರಾಕ್ಟೀಸ್ ಮಾಡಿ? ಇದೆಲ್ಲ ಹಾಗೆ ಬಂದಿರೋ ಅಂಥದ್ದು, ಯಾವ ಕ್ಲಾಸ್ಗೂ ಹೋಗಿಲ್ಲ, ಏನಿಲ್ಲ. ಇದೆಲ್ಲ. ಸೊ ಅದು ನೀವು 10th ಸ್ಟ್ಯಾಂಡರ್ಡ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರಿ? ಎಸ್. ಓಕೆ, ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಯಾರಿದ್ದಾರೆ ಇವತ್ತಿಗೂ? ನಿಮ್ಮ ಹಳೆ ಫ್ರೆಂಡ್ ಅಂತ ಹೊಸದಾಗಿ? ಸೋ ಮೆನಿ. ಯಾರ್ದಂದ್ರೆ ಒಬ್ಬರ ಹೆಸರು ತಗೊಂಡಿಲ್ಲ ಅಂದ್ರೆ ಐ ಆಮ್ ರಿಯಲಿ ಸಾರಿ. ದಿವ್ಯಾ, ಸೌಮ್ಯ ಸ್ಕೂಲ್ ಡೇಸ್ ಅಲ್ಲಿ, ನನ್ನ ಕಾಲೇಜಲ್ಲಿ ಬಂದು ರೋಹಿನ್ ಅಂತ, ತುಂಬಾ ಸ್ವಪ್ನ ಅಂತ. ಸೊ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ? ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಎಲ್ಲ. ಇನ್ನು ಮೂವೀಸು ಅದೆಲ್ಲ ಆಸ್ ಯೂಶುವಲ್ ನೀವು ನೋಡ್ತಾ ಇರ್ತೀನಿ ಅಂತ ತುಂಬಾ ಕ್ರೇಜಾ? ಇಲ್ಲ ನಾನು ಹೋಗ್ಲೇಬೇಕಪ್ಪ ಮೂವೀಸ್ಗೆ ಹಂಗೆ ಅಂತ, ಇಲ್ಲಾಂದ್ರೆ ಟೈಮ್ ಇದ್ದಾಗ ಸ್ಪೆಂಡ್ ಮಾಡ್ತಿರ್ತೀರಾ? ಈ ನಡುವೆ ತುಂಬಾ ಇದೆಲ್ಲ ಹೇಳ್ತಾರಲ್ಲ ನನ್ನ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೈಪ್ ಎಲ್ಲ ಇದ್ದಾಗ ಡೆಫಿನೆಟ್ಲಿ ಹೋಗ್ತೀನಿ. ಅದರ್ವೈಸ್ ನಾನು OTT ಅಲ್ಲಿ ತುಂಬಾ ಫಿಲ್ಮ್ಸ್ ನೋಡ್ತೀನಿ. ಬಿಂಜ್ ವಾಚಿಂಗ್, ವೆಬ್ ಸೀರೀಸ್ ಎಲ್ಲ ತುಂಬಾ ನೋಡ್ತಿರ್ತೀನಿ. ಸೊ ಮಗನ ಜೊತೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀರಾ? ಯಾವ ಟೈಮಲ್ಲಿ? ಮಗನ ಜೊತೆ ಅವನು ಗಾಡಿ ಕಲ್ತಿರೋದ್ರಿಂದ ಇವಾಗ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಹೀಗೆ ನಾವಿಬ್ರು ಐಸ್ ಕ್ರೀಮ್ ಪಾರ್ಲರ್ಸ್ ಹೋಗೋದು. ಎಸ್, ಹೀಸ್ ಇನ್ 6th ಸ್ಟ್ಯಾಂಡರ್ಡ್. ಸೊ ನಿಮ್ಮ ಮಗನೇ ನಿಮ್ಗೆ ಬೆಸ್ಟ್ ಕಂಪ್ನಿ ಇವಾಗ ಹೊರಗಡೆ ಎಲ್ಲ ಹೋಗೋದಕ್ಕೆ ಅಂತ ಹೇಳಿ? 100%. ಓಕೆ, ಸೊ ಹಸ್ಬೆಂಡ್ ನೀವು ಎಲ್ಲ ಫ್ಯಾಮಿಲಿ ತುಂಬಾ ಆಚೆ ಹೋಗ್ಬೇಕಂತ ಆಸೆ ಪಟ್ರೆ ಎಲ್ಲಿ ಹೋಗ್ತೀರಾ ಜಾಸ್ತಿ? ಯೂಶಲಿ ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ. ಚಿಕ್ಕಮಂಗ್ಳೂರು ಸಖತ್ತು ಒಳ್ಳೆ ವೆದರ್ ಅಲ್ಲ? ಮಾತ್ರ ಒಳ್ಳೆ ವೆದರ್. ನಮ್ಗೆ ಇಲ್ಲಿ ಈ ಶೆಕೆ ತಡಿಯಕ್ ಆಗೋದಿಲ್ವಲ್ಲ. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಈಗ ಸಮ್ಮರ್ ಅಲ್ಲಂತೂ ತುಂಬಾ ಶೆಕೆ ಇದೆ. ರೆಸಾರ್ಟ್ಸ್ ಎಲ್ಲ ಹೋಗ್ತಿರ್ತೀವಿ. ಚಿಕ್ಕಮಂಗ್ಳೂರು ಬೇಸಿಕಲಿ. ಓಕೆ, ವೆರಿ ನೈಸ್. ಸೊ ಎಣ್ಣೆ ಕಾದಿದೆ, ದಾಲ್ ಶುರು ಮಾಡೋಣ. ಓಕೆ, ಸೊ ಫಸ್ಟು ಜೀರಾ, ಸೇಮ್ ಜೀರಾ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು. ಹಸಿಮೆಣಸಿನಕಾಯಿ ಹಾಕೋಣ. ಸ್ವಲ್ಪ ಸಾಕ ಇದಕ್ಕೆ? ಸ್ವಲ್ಪ ಸಾಕು. ಒಂದು 3 to 4 ಚಿಲ್ಲೀಸ್ ಆದ್ರೆ ಸಾಕು. ಕರಿಬೇವು ಹಾಕೋಣ ಇದಕ್ಕೂ. ಸೊ ಆನಿಯನ್ ಇದು ಒಂಚೂರು ಸ್ಪ್ಲಟರ್ ಆದ್ಮೇಲೆ ಇವಾಗ ತಗೊಂಡಿದ್ರೆ ಇದಕ್ಕೆ ಇದು 1 ಚಾಪ್ಡ್ ಆನಿಯನ್.
ಸೊ ಇದನ್ನು ನಾವು ಜಾಸ್ತಿ ಫ್ರೈ ಮಾಡ್ಕೋಬೇಕಾ ಇಲ್ಲ ಸೇಮ್ ಅದೇ ಥರನೇ? ಇದು ಅಷ್ಟೇ, ಸ್ವಲ್ಪ ಆದರೆ ಸಾಕು, ಪಿಂಕ್ ಆದರೆ ಸಾಕು ಆನಿಯನ್ಸ್. ಸೊ ಎರಡು ಇಂಗ್ರೀಡಿಯೆಂಟ್ಸ್ಗೆ ಒಟ್ಟಿಗೆ ನೀಟಾಗಿ ಎಲ್ಲ ಚಾಪ್ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಂಡ್ರೆ ಈಸಿ. ಅದಕ್ಕೂ ಇದೇ ಇಂಗ್ರೀಡಿಯೆಂಟ್ಸೇ ಬೇಕಾಗುತ್ತೆ. ಕರೆಕ್ಟ್. ಸೊ ವಿತಿನ್ 10-15 ಮಿನಿಟ್ಸ್ ಎರಡು ರೆಡಿ ಮಾಡ್ಬೋದು. ಸೊ ವರ್ಕಿಂಗ್ ಎಲ್ಲ ತುಂಬ ದೂರ ಇದೆಯಾ? ಎಲ್ಲಿ ಹೋಗಬೇಕು ಮ್ಯಾಮ್ ನಿಮ್ಮ ಆಫೀಸ್ ಎಲ್ಲ? ನಂದು ವಿಲ್ಸನ್ ಗಾರ್ಡನ್ ಹೋಗ್ಬೇಕಾಗತ್ತೆ. ಜಯನಗರ್ ವಿಲ್ಸನ್ ಗಾರ್ಡನ್. ಅಸೈನ್ಮೆಂಟು ಫ್ರೀಲಾನ್ಸಿಂಗ್ ಅಲ್ಲ, ಸೊ ಎಲ್ಲೆಲ್ಲಿ ಆಫೀಸ್ ಇರುತ್ತೋ ಅಲ್ಲಿ ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ. ಓಕೆ. ಸೊ ಟ್ರಾವೆಲಿಂಗ್ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ. ಟ್ರಾವೆಲಿಂಗ್ ಎಲ್ಲ ತುಂಬಾ ಇರುತ್ತೆ. ಇದು ನೋಡಿ ಆನಿಯನ್ಸ್ ಆಗಿದೆ. ಬೇಕಾದವರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು. ನಾನು ಹಾಕ್ತಾ ಇಲ್ಲ ಇವತ್ತು. ಸೊ ಸ್ವಲ್ಪ ಆರಾಮಾಗಿರುತ್ತೆ ಅದಕ್ಕೆ. ಸೊ ಟೊಮ್ಯಾಟೊ ಹಾಕೊಳ್ಳೋಣ. ಇದು 2 ಟೊಮ್ಯಾಟೊ ಇದೆ ಇದರಲ್ಲಿ, ಫೈನ್ ಆಗಿ ಚಾಪ್ ಮಾಡಿರೋದು. ಸೊ ಆಪ್ಷನಲಿ ಬೇಕಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು. ಈರುಳ್ಳಿ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು. ಸೊ ಟೈಮ್ ಇಲ್ಲ ಅಂದರೆ ಸೊ ಟೊಮ್ಯಾಟೋಸ್ ಆಗುವಾಗ ಬೇಗ ಮಾಡಬೇಕು ಅಂದಾಗ ಸ್ವಲ್ಪ ಸಾಲ್ಟ್ ಹಾಕೋಣ, ಬೇಗ ಕುಕ್ ಆಗುತ್ತೆ ಟೊಮ್ಯಾಟೋಸ್ ಎಲ್ಲ. ಸೊ ಮಗಂದು ಸ್ಟಡೀಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದ, 6th ಸ್ಟ್ಯಾಂಡರ್ಡ್ ಕಂಟಿನ್ಯೂ ಮಾಡ್ಕೊಂಡಿದ್ದ. ಹೌದು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ LKG ಇಂದನೂ ಅದೇ ಸ್ಕೂಲಲ್ಲೇ ಇದ್ದಾನೆ. ಓಕೆ. ಸೊ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಬೆಸ್ಟ್ ಮೂಮೆಂಟ್ಸ್, ಯಾವುದಾದ್ರು ಮೆಮೊರೀಸ್ ಇದ್ರೆ ಹೇಳಿ ಅಲ್ಲ. ಬೆಸ್ಟ್ ಮೂಮೆಂಟ್ ಅಗೇನ್ ನನ್ನ ಮಗ ಹುಟ್ಟಿದ್ದಾಗಲೇ. ಸ್ವೀಟ್ ಮೆಮೊರಿ. ಸ್ವೀಟ್ ಮೆಮೊರಿ. ಓಕೆ. ಅದೇ ಹುಟ್ಟಿದ ತಕ್ಷಣನೇ ಕಣ್ಬಿಟ್ಟು ನೋಡ್ತಾ ಇದ್ದ ಆಗ್ಲೇ ಅವನು ನನ್ನ ಡಾಕ್ಟರ್ ಹಿಂಗ್ ಮಗುನ್ ತೋರಿಸ್ತಾ ಬೇಕಾಗ್ಲೇ ನೋಡಕ್ ಶುರು ಮಾಡಿದ್ದ. ಸೊ ಕಣ್ಣೆಲ್ಲ ಬಿಟ್ಟು ಅದು ಬೆಸ್ಟ್ ಮೆಮೊರಿ. ಓಕೆ. ವೆರಿ ನೈಸ್. ಸೊ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ಸ್ ಅನ್ನೋದು ಅಫ್ಕೋರ್ಸ್ ನಮಗೆಲ್ಲ ಅದೆಲ್ಲ ಹ್ಯಾಪಿ ಇದು. ಸೊ ನನ್ನ ಲೈಫಲ್ಲಿ ಈ ಥರ ವಿಷಯ ಬರಬಾರ್ದಪ್ಪ ಇನ್ನು ಲೈಫಲ್ಲಿ ಅನ್ನೋ ಥರ ಯಾವುದಾದ್ರೂ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಎಲ್ಲ ಕೂಲ್ ಆಗಿದೆ ಇಲ್ಲಿವರೆಗೂ. ಸೊ ಹ್ಯಾಪಿ ಎಂಜಾಯ್ ಲೈಫ್ ಸೂಪರ್ ಆಗಿದೆ ಅಂತ. ಹ್ಯಾಪಿ. ವೆರಿ ನೈಸ್. ಸೊ ಅದು ತುಂಬ ಹೊತ್ತು ಕುಕ್ ಆಗಬೇಕಾ ಇಲ್ಲ ಅದು ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಬೇಕು? ಓಕೆ. ಅವಾಗವಾಗ ಹೀಗೆ ಸಾಟೆ ಮಾಡ್ಕೋಬೇಕು. ಸೊ ಇದು ರೆಡಿ ಇದೆಲ್ಲ, ರೆಡಿ ಆಗ್ತದೆ ಇದು. ಅಷ್ಟರಲ್ಲಿ ನಾವು ಮಸಾಲ ಪೌಡರ್ಸ್ ಎಲ್ಲ ಹಾಕ್ಕೊಳ್ಳೋಣ. ಓಕೆ. ಏನೇನು ಪೌಡರ್ ಹಾಕ್ತಿದ್ರು? ಜೀರಾ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಆ್ಯಂಡ್ ದೆನ್ ಚಿಲ್ಲಿ ಪೌಡರ್. ಓಕೆ. ಸ್ವಲ್ಪ ಅರಿಶಿನ, ಚೂರು ಪೆಪ್ಪರ್. ಎಲ್ಲ ಚೂರು ಹಾಕಿದ್ರೆ ಸಾಕು. ಇದೆಲ್ಲ ಆಯಿಲ್ ಜೊತೆ ಸ್ವಲ್ಪ ಫ್ರೈ ಆಗಬೇಕು ಇದೆಲ್ಲ. ಸೊ ಅಡುಗೆಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ನಿಮಗೆ? ತುಂಬ. ಓಕೆ. ಏನು ಸ್ಪೆಷಲ್ ಮಾಡ್ತಿರ್ತೀರಾ ಜಾಸ್ತಿ? ನಾನು ಕೇಕ್ಸ್ ಮಾಡ್ತೀನಿ, ಆ್ಯಂಡ್ ದೆನ್ ಪಾಸ್ತಾಸ್, ಪಿಜ್ಜಾಸ್, ಇಟಾಲಿಯನ್ ಡಿಶಸ್ ತುಂಬ ಇಷ್ಟಪಟ್ಟು ಮಾಡ್ತಿರ್ತೀನಿ. ಅದೆಲ್ಲ ನನ್ನ ಮಗನಿಗೋಸ್ಕರನೇ. ಆ್ಯಂಡ್ ದೆನ್ ಮಕ್ಕಳಿಗೆ ಆಲ್ಮೋಸ್ಟ್ ತುಂಬ ಇಷ್ಟ ಆಗೋ ಫುಡ್ಗಳದೆಲ್ಲ. ಆಮೇಲೆ ಇದು ರೈಸ್ ಐಟಮ್ಸ್ ಎಲ್ಲ ತುಂಬ ಮಾಡ್ತಿರ್ತೀನಿ. ಜೀರಾ ರೈಸ್, ಗೀ ರೈಸ್ ಆಗಲಿ, ಟೊಮ್ಯಾಟೊ ಬಾತ್ಸ್ ಅದೆಲ್ಲ. ಓಕೆ. ಸೊ ಏನು ಮಗ ತುಂಬ ಇಷ್ಟಪಟ್ಟು ಕೇಳೋದು, ಅಮ್ಮ ನಂಗೆ ಇದು ಮಾಡಿಕೊಡು ಅಂತ ರೆಗ್ಯುಲರ್ ಆಗಿ? ಗೀ ರೈಸ್ ಮತ್ತು ಕೂರ್ಮಾ. ಗೀ ರೈಸ್ ಕುರ್ಮಾ. ಓಕೆ. ತುಂಬ ಇಷ್ಟಪಟ್ಟು ತಿನ್ನೋದು. ಪಿಜ್ಜಾ ಎಲ್ಲ ಇದೆಲ್ಲ ಆಲ್ಮೋಸ್ಟ್ ಮಾಡುವಾಗ ರೆಗ್ಯುಲರ್ ಇರಲ್ಲ, ಯಾವತ್ತಾದ್ರೂ ಒಂದೊಂದಿನ ಮಾಡ್ತಿರ್ತೀರಾ? ವೀಕೆಂಡ್ಸ್ ಅಲ್ಲಿ ಇರುತ್ತೆ ಅಷ್ಟೇ, ಅದು ವೀಕ್ ಡೇಸ್ ಅಲ್ಲಿ ಇರೋದಿಲ್ಲ. ಎಲ್ಲ ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಿರ್ತೀರಾ, ಟೈಮ್ ವೇಸ್ಟ್ ನಾವೆಲ್ಲೋ ಹೊರಗಡೆ ಹೋಗೋದಿಲ್ಲ ತಿನ್ನೋದಕ್ಕೆ. ಎಲ್ಲ ಎವ್ರಿಥಿಂಗ್ ಇಸ್ ಕುಕ್ಡ್ ಅಟ್ ಹೋಮ್. ಓ ವೆರಿ ನೈಸ್. ಸೂಪರ್. ಆಚೆ ಊಟ ಈಗ ಸದ್ಯಕ್ಕೆ ಬೇಡ ಅನ್ನೋ ಥರ? ಇಲ್ಲ, ಬೇಡ. ಮನೇಲೆ ಎಲ್ಲ ಮಾಡ್ಕೋಬಹುದು ಇನ್ಫ್ಯಾಕ್ಟ್. ಎಕ್ಸಾಕ್ಟ್ಲಿ. ಹೌದು. ಸ್ವಲ್ಪ ಅದೇ ಹೇಳಿದ್ನಲ್ಲ, ಅಡಿಗೆಲಿ ಇಂಟ್ರೆಸ್ಟ್ ಇರಬೇಕು, ಪೇಷನ್ಸ್ ಇರಬೇಕು. ಇದು ಮಸಾಲ ಎಲ್ಲ ಇವಾಗ ಕುಕ್ ಆಗಿದೆ. ನಾವು ಕುಕ್ ಮಾಡಿರೋ ದಾಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫುಲ್ ಮಶಿ ಆಗಿರಬೇಕು. ಓಕೆ. ಸೊ ಇದನ್ನ ಹೆಂಗೆ ಕುಕ್ ಮಾಡಿರ್ತೀರಾ? ಅಂದರೆ ಜಸ್ಟ್ ಫ್ರೈ ಏನಾದರೂ ಮಾಡಬೇಕಾ? ಫಸ್ಟು ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಎರಡೂ ಈಕ್ವಲ್ ಕ್ವಾಂಟಿಟಿಲಿ ತೊಗೋಬೇಕು. ಆ್ಯಂಡ್ ದೆನ್ ಚೆನ್ನಾಗಿ ವಾಶ್ ಮಾಡಿ ವಾಟರ್ ಹಾಕ್ಬಿಟ್ಟು 1:4 ಹಾಕಬೇಕು. 4 ಹಾಕಿ ಅರಿಶಿನ ಮತ್ತು ಎಣ್ಣೆ ಒಂಚೂರು ಹಾಕಬೇಕು. ಆವಾಗ ಮಶಿಯಾಗಿ ಆಗುತ್ತೆ. ಒಂದು 4 to 5 ವಿಸಿಲ್ಸ್ ಕೂಗಿಸ್ಕೋಬೇಕಾಗುತ್ತೆ. ಸೊ ಎರಡು ಮಿಕ್ಸ್ ಇದೆ ಇವಾಗ. ಇದನ್ನು ಹಾಕ್ತಿದ್ದೀನಿ.
ಸ್ವಲ್ಪ ಕನ್ಸಿಸ್ಟೆನ್ಸಿ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಸೊ ವಾಟರ್ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದಾ ಮ್ಯಾಮ್? ಇಷ್ಟು ತಿಕ್ ಬೇಡ ಅಂತಂದರೆ ವಾಟರ್ ಒಂಚೂರು ಆ್ಯಡ್ ಮಾಡ್ಕೊಳ್ಳಿ. ಅದು ಯೂಶಲಿ ಆಮೇಲೆ ಬಾಯ್ಲ್ ಆಗ್ತಾ ಆಗ್ತಾ ಗಟ್ಟಿ ಆಗೇ ಹಾಂ, ಗಟ್ಟಿ ಆಗುತ್ತೆ ಮತ್ತೆ. ಸೊ ಇಷ್ಟು ನೀರು ಹಾಕಿದ್ರೆ ಸಾಕು, ಒಂದು ಹಾಫ್ ಅ ಗ್ಲಾಸ್. ಸೊ ಇದಾದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಮಾಡಬೇಕಾ? ಹಾಂ, ಬಾಯ್ಲ್ ಮಾಡಬೇಕು. ಇವಾಗ ನಾವಿನ್ನು ಸಾಲ್ಟ್ ಆ್ಯಡ್ ಮಾಡಬೇಕು ಅದಕ್ಕೆ. ಸೊ ದಾಲ್ ಬೇಯಿಸುವಾಗ ನೀವು ಸಾಲ್ಟ್ ಎಲ್ಲ ಏನೋ ಆ್ಯಡ್ ಮಾಡಿರಲಿಲ್ಲ? ಇಲ್ಲ, ಇನ್ನೂ ಆ್ಯಡ್ ಮಾಡಿಲ್ಲ. ಆಗ ಒಂದು ಹಾಫ್ ಸ್ಪೂನ್, ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್. ದೆನ್ ಮ್ಯಾಜಿಕ್ ಥಿಂಗ್ ಏನಂದರೆ ಇದು ಕಸೂರಿ ಮೇಥಿ. ಓಕೆ, ಕಸೂರಿ ಮೇಥಿನ ಕೈಯಲ್ಲಿ ತೊಗೊಂಡು ಚೆನ್ನಾಗಿ ಚೆನ್ನಾಗಿ ಪೌಡರ್ ಮಾಡಿ ಸ್ಪ್ರಿಂಕಲ್ ಮಾಡಿ. ಏನದು ಫ್ಲೇವರ್ಗೋಸ್ಕರನಾ ಅಥವಾ ಫ್ಲೇವರ್, ಟೇಸ್ಟ್ ಎಲ್ಲ ಎನ್ಹ್ಯಾನ್ಸ್ ಆಗುತ್ತೆ. ಓಕೆ ಓಕೆ. ಸೊ ಹಸಿ ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೋಬೋದು. ಅದಿಲ್ಲ ಅಂದಾಗ ನಾವು ಕಸೂರಿ ಮೇಥಿ ಹಾಕ್ಕೋಬೋದು. ಸೊ ಆಪ್ಷನಲ್ಲಿ ನಾವು ಅದನ್ನು ಇಟ್ಕೋಬೋದು. ಹೌದು, ಹಸಿ ಮೇಥಿ ಹಾಕಿದ್ರೆ ಇನ್ನೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಇದು ಕುದ್ದ ಮೇಲೆ ಲಾಸ್ಟಲ್ಲಿ ಕೊರಿಯಂಡರ್, ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ. ಇದು ಕುದ್ದಿದೆ ಇವಾಗ. ಸೊ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿಬಿಡೋಣ. ಓಕೆ, ಇವಾಗ ದಾಲ್ ರೆಡಿ ಆಗಿದೆ. ಓಕೆ, ಮುಚ್ಚಿಡೋಣ ಒಂದೆರಡು ನಿಮಿಷ. ಸ್ವಲ್ಪ ಬಾಯ್ಲ್ ಆಗಬೇಕು. ಸ್ವಲ್ಪ ಬಾಯ್ಲ್ ಆಗಲಿ. ಓಕೆ, ಹೇಳಿ ಮ್ಯಾಮ್, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಕನ್ನಡದಲ್ಲಿ ಯಶ್. ಓ, ವೆರಿ ನೈಸ್. ಹೀರೋಯಿನ್? ಹೀರೋ ಆ್ಯಸ್ ಯೂಶುವಲ್ ರಮ್ಯಾ, ತುಂಬ ಇಷ್ಟ. ಮೈ ಫೇವ್ರೆಟ್ ಆಲ್ಸೋ. ಓಕೆ, ಸೊ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಓಕೆ, ಸೊ ಮದುವೆಗೂ ಮತ್ತು ಎಂಗೇಜ್ಮೆಂಟ್ಗೂ ಎಷ್ಟು ಗ್ಯಾಪ್ ಇತ್ತು? 3 months ಗ್ಯಾಪ್ ಇತ್ತು. 3 months. ಓಕೆ, ಆ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ಜೊತೆ ನೀವು ಫಸ್ಟ್ ಮೂವಿ ನೋಡಿದ್ದು, ಇಲ್ಲ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗಿದ್ರಪ್ಪ, ನಂಗೆ ಮೆಮೊರಿನ ಮರೆಯೋಕ್ಕೆ ಆಗಲ್ಲ, ಯಾವುದಿದೆ ಸ್ವೀಟ್ ಮೆಮೊರಿ? ಎಲ್ಲಿ ಹೋಗಿದ್ರಿ ಆ ಟೈಮಲ್ಲಿ? ಫಸ್ಟ್ ಮೀಟ್ ಮಾಡಿದಂದರೆ ರಾಜರಾಜೇಶ್ವರಿ ಟೆಂಪಲ್ಲೇ. ಓಕೆ, ಓ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ರಾ? ವೆರಿ ನೈಸ್. ದೇವಸ್ಥಾನಕ್ಕೆ ಹೋಗಿದ್ದ. ಸೊ ಇಬ್ರಿಗೂ ಭಯ ಆ್ಯಕ್ಚುಲಿ ಮೀಟ್ ಮಾಡೋದಕ್ಕೆ. ಸೊ ಬಟ್ ಸ್ಟಿಲ್ ವಿ ಮೇಡ್ ಇಟ್. ಹೋಗಿ ದೇವಸ್ಥಾನಕ್ಕೆ ಅಷ್ಟೇ ಅನ್ಸುತ್ತೆ, ನಾವೆಲ್ಲೂ ಹೊರಗಡೆ ಜಾಸ್ತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರಿ? ದೇವಸ್ಥಾನಕ್ಕೆ ಲೈಫಲ್ಲೆಲ್ಲ ಚೆನ್ನಾಗಿ ಶುರು ಆಗಲಿ ಅಂತ ಹೇಳಿ ಹೋಗಿದ್ವಿ. ಸೊ ಎಷ್ಟು ವರ್ಷ ಆಯ್ತು ನೀವು ಮತ್ತೆ? 12 years. ಸೊ ಆಲ್ಮೋಸ್ಟ್ ನೀವು ಹಸ್ಬೆಂಡ್ ಮಗು ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಹೆಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ರೆಡಿ ಇದೆಯಲ್ಲ, ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡೋಣ. ಇದು ಜೀರಾ ರೈಸ್ ರೆಡಿ ಇದೆ. ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು. ಜೀರಾ ರೈಸ್ ಜೊತೆ ದಾಲ್ ಕಾಂಬಿನೇಷನ್ ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆಶಾ ಮೇಡಮ್ ನಮಗೋಸ್ಕರ ಜೀರಾ ರೈಸು ದಾಲ್ ರೆಡಿ ಇದೆ. ಸೊ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಜೀರಾ ರೈಸ್ ದಾಲ್ ರೆಡಿ ಇದೆ. ಸೊ ಟೇಸ್ಟ್ ಮಾಡೋಣ. ಬಿಸಿ ಇರುತ್ತೆ, ಹುಷಾರಾಗ್ತೀನಿ. ಸೂಪರಾಗಿ ಬಂದಿದೆ. ಜೀರಾ ರೈಸು ಮತ್ತು ದಾಲ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಯೂಶಲಿ ಡಾಬಾ ಸ್ಟೈಲಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಹೋಮ್ ಮೇಡ್ ಮನೇಲಿ ಮಾಡಿರೋದ್ರಿಂದ ಇದೊಂಥರ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಮಗೋಸ್ಕರ ಇಷ್ಟು ರುಚಿಯಾಗಿ ಜೀರಾ ರೈಸ್ ಮತ್ತು ದಾಲ್ ಮಾಡ್ಕೊಡೋದಕ್ಕೆ ನಮ್ಮ BR ಕಿಚನ್ ಕಡೆಯಿಂದ ನಿಮಗೊಂದು ಸ್ಮಾಲ್ ಗಿಫ್ಟ್. ಸೊ ನೈಸ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಆಶಾ ಮೇಡಮ್ ನಮಗೋಸ್ಕರ ರುಚಿಯಾಗಿ ಜೀರಾ ರೈಸು ಮತ್ತು ದಾಲ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ತಿಂದು ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಮನೇಲಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ನೀವು ನಮ್ಮ BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಮಸ್ಕಾರ.